ಕೇಳಕ್ ಹೋಗ್ಬೇಕು. 3 ಜನ ಡಿಸಿಎಂ ಮತ್ತೆ ಮುನ್ನೆಲೆಗೆ ಬಂದಿದೆ. 3 ಜನ ಡಿಸಿಎಂ ನೋಡಿ, ನಾನು ಯಾವುದೇ ರಾಜಕಾರಣದ ಪರ ವಿರುದ್ಧ ಅಥವಾ ಯಾರು ಹೇಳ್ಕೊಟ್ಟು ಹೇಳಿಸ್ತಾರೆ ಆ ಥರ ಅಲ್ಲ. ಡಿಸಿಎಂ 3 ಜನ ಮಾಡಿದ್ರೆ ಮುಂದೆ ಬರೋ ಲೋಕಸಭಾ ಚುನಾವಣೆಗೆ ಸಹಾಯ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾನು ಹೇಳಿರ್ತಕ್ಕಂಥದ್ದು. ಅದು ಮಾಡೋದು ಬಿಡೋದು ನಾನು ಹೇಳ್ದಾಕ್ಷಣಕ್ಕೆ ಆಗ್ಬಿಡುತ್ತೆ ಅಂತನೂ ಅಲ್ಲ. ನಾನು ಹೈಕಮಾಂಡ್ನವ್ರ ಗಮನಕ್ಕೆ ಅವರು ಮನವಿ ಮಾಡಿದ್ದೇನೆ. ತೀರ್ಮಾನ ಅಂತಿಮವಾಗಿ ಅವರೇ ತಾನೇ ಮಾಡೋರು. ಆಗ್ತಾನೆ ಇದೆ. ಈಗ ನೋಡಿ, ಮೊನ್ನೆ 3 ರಾಜ್ಯದಲ್ಲಿ ಬಿಜೆಪಿ ಮುಖ್ಯಮಂತ್ರಿಗಳು ಬಂದರು. ಛತ್ತೀಸ್ಗಢದಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ. 3 ರಾಜ್ಯದಲ್ಲೂ ಕೂಡ ಉಪಮುಖ್ಯಮಂತ್ರಿಗಳನ್ನ 3 ಜನ ಅವರು ಮಾಡಿದ್ದಾರೆ ಅಲ್ಲಿ. ಅದರಿಂದ ನಮ್ಮಲ್ಲೂ ಮಾಡೋ ಸೂಕ್ತ ಅಂತ ಸಲಹೆ ನಾವ್ಯಾಕೆ ಹೇಳಕ್ ಹೋಗ್ಬೇಕು. 3 ಜನ ಡಿಸಿಎಂ ಮತ್ತೆ ಮುನ್ನೆಲೆಗೆ ಬಂದಿದೆ. 3 ಜನ ಡಿಸಿಎಂ ನೋಡಿ, ನಾನು ಯಾವುದೇ ರಾಜಕಾರಣದ ಪರ ವಿರುದ್ಧ ಅಥವಾ ಯಾರು ಹೇಳ್ಕೊಟ್ಟು ಹೇಳಿಸ್ತಾರೆ ಆ ಥರ ಅಲ್ಲ. ಡಿಸಿಎಂ 3 ಜನ ಮಾಡಿದ್ರೆ ಮುಂದೆ ಬರೋ ಲೋಕಸಭಾ ಚುನಾವಣೆಗೆ ಸಹಾಯ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾನು ಹೇಳಿರ್ತಕ್ಕಂಥದ್ದು. ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದು ಮಾಡೋದು ಬಿಡೋದು ನಾನು ಹೇಳ್ದಾಕ್ಷಣಕ್ಕೆ ಆಗ್ಬಿಡುತ್ತೆ ಅಂತನೂ ಅಲ್ಲ. ನಾನು ಹೈಕಮಾಂಡ್ನವ್ರ ಗಮನಕ್ಕೆ ಅವರು ಮನವಿ ಮಾಡಿದ್ದೇನೆ. ತೀರ್ಮಾನ ಅಂತಿಮವಾಗಿ ಅವರೇ ತಾನೇ ಮಾಡೋರು. ಆಗ್ತಾನೆ ಇದೆ. ಈಗ ನೋಡಿ, ಮೊನ್ನೆ 3 ರಾಜ್ಯದಲ್ಲಿ ಬಿಜೆಪಿ ಮುಖ್ಯಮಂತ್ರಿಗಳು ಬಂದರು. ಛತ್ತೀಸ್ಗಢದಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ. 3 ರಾಜ್ಯದಲ್ಲೂ ಕೂಡ ಉಪಮುಖ್ಯಮಂತ್ರಿಗಳನ್ನ 3 ಜನ ಅವರು ಮಾಡಿದ್ದಾರೆ ಅಲ್ಲಿ. ಅದರಿಂದ ನಮ್ಮಲ್ಲೂ ಮಾಡೋ ಸೂಕ್ತ ಅಂತ ಸಲಹೆ